ಹಾಯ್ ನಮಸ್ಕಾರ. ಐಡಿಯಾ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ. ವೀಕ್ಷಕರೇ, ಇವತ್ತು ನಾವು ಕೋಲಾರ ಜಿಲ್ಲಾ ಮುಳಬಾಗಿಲಿನಲ್ಲಿ ಶ್ರೀಯುತ ಹಾಲುಂಗೂರು ಶಿವಣ್ಣ ಜೊತೆ ನಾವಿದ್ದೀವಿ. ನಮ್ಮ ಜೊತೆ ಹಾಲುಂಗೂರು ಶಿವಣ್ಣ ಕೂಡ ಇದ್ದಾರೆ. ಸೊ ಇವತ್ತು ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಳೆದ ದಿನಗಳಲ್ಲಿ ಸೋತ ನಂತರ ಎಲ್ಲೋ ಒಂದು ಕಡೆ ಪಕ್ಷ ವೀಕ್ ಆಗಿದೆ ಅಂತೇಳಿ ಜನ ಅಂತ ಇದ್ರು. ಸೊ ಮುಳಬಾಗಿಲಿನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇರತಕ್ಕಂತಹ ಶ್ರೀಯುತ ಹಾಲುಂಗೂರು ಶಿವಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ನೀಲಕಂಠೇಗೌಡರು ಇರತಕ್ಕಂಥ ಒಂದು ಸ್ಥಾನವನ್ನ ಕ್ಷೇತ್ರದಲ್ಲಿ ಇದುವರೆಗೂ ಯಾರಿಗೂ ಕೊಟ್ಟಿಲ್ಲ. ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಯಾವ ರೀತಿ ಗೆಲ್ಲಬೇಕು, ಗೆಲ್ಲೋದಕ್ಕೆ ಏನೇನು ಮಾಡಬೇಕು ಅನ್ನೋದನ್ನ ಜನರಲ್ಲಿ ಒಂದು ಸಲ ಕುತೂಹಲ ಸೃಷ್ಟಿಯಾಗಿದೆ. ಇವತ್ತು ಕಾಂಗ್ರೆಸ್ನಲ್ಲಿ ಎಲ್ಲೋ ಒಂದ್ ಕಡೆ ಗೊಂದಲಗಳು ಶುರುವಾಗ್ತಾ ಇದೆ. ಒಬ್ರು ನೋಡಿದ್ರೆ ಒಬ್ರಿಗೆ ಆಗ್ತಾ ಇಲ್ಲ. ಸೊ ಯಾವತ್ತು ಈ ಕಾಂಗ್ರೆಸ್ನಲ್ಲಿ ಹೊಂದಾಣಿಕೆ ಆಗುತ್ತೆ, ನಾಯಕತ್ವ ಯಾರು ಬರ್ತಾರೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಯಾರು ಆಗ್ಬೇಕು ಅನ್ನೋದನ್ನ ಇವತ್ತು ಮುಳಬಾಗಿಲು ನಗರದಲ್ಲಿ ಜನರು ಒಂದು ಸದ್ದನ್ನ ಶುರು ಮಾಡಿದ್ದಾರೆ. ಮುಳಬಾಗಿಲು ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ವರ್ಷಗಳಿಂದ ನಾಯಕತ್ವವನ್ನು ವಹಿಸಿಕೊಂಡು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಶ್ರೀಯುತ ನೀಲಕಂಠೇಗೌಡರು ಇದ್ರು. ಸೊ ಅವರು ನಿಧನ ಆದ ನಂತರ, ನೀಲಕಂಠೇಗೌಡರು ಹೋದ ನಂತರ ಕಾಂಗ್ರೆಸ್ನಲ್ಲಿ ನಾಯಕತ್ವ ಇಲ್ಲ. ಎಲ್ಲೋ ಒಂದು ಕಡೆ ಭಿನ್ನಾಭಿಪ್ರಾಯಗಳು ಶುರುವಾಗಿದೆ. ಪಕ್ಷದಲ್ಲಿ ಹೊಂದಾಣಿಕೆ ಇಲ್ಲ, ಗೊಂದಲಗಳು ಶುರುವಾಗ್ತಾ ಇದೆ, ಗಲಾಟೆಗಳು ಶುರುವಾಗ್ತಾ ಇದೆ. ಆ ಪಕ್ಷ ಸರಿಯಾಗಿ ಇವತ್ತು ಹೊಂದಾಣಿಕೆ ಇಲ್ಲದೆ ಎಲ್ಲೋ ಒಂದು ಕಡೆ ಸೋಲ್ತಾ ಇದೆ ಅಂತೇಳಿ ಜನ ಅಂತ ಇದ್ದಾರೆ. ವೀಕ್ಷಕರು, ಇವತ್ತು ನಮ್ಮ ಜೊತೆ ಶ್ರೀಯುತ ಹಾಲುಂಗೂರು ಶಿವಣ್ಣರವರು ನಮ್ಮ ಜೊತೆ ಇದ್ದಾರೆ. ಸೊ ಶಿವಣ್ಣರವರು ಏನ್ ಮಾತಾಡಿದ್ರು ಗೊತ್ತಾ? ಆ ಕ್ಷೇತ್ರದ ಬಗ್ಗೆ, ಕಾಂಗ್ರೆಸ್ ಪಕ್ಷದ ಬಗ್ಗೆ. ಇವತ್ತು ದಿವಂಗತ ಶ್ರೀಯುತ ನೀಲಕಂಠೇಗೌಡರು ಹೋದ್ಮೇಲೆ ಈ ಕ್ಷೇತ್ರ ಏನಾಗಿದೆ, ನಾಯಕತ್ವ ಏನಾಗಿದೆ, ಕಾಂಗ್ರೆಸ್ ಪಕ್ಷ ಏನಾಗಿದೆ, ಜನರ ಭಿನ್ನಾಭಿಪ್ರಾಯಗಳು ಏನಾಗಿದೆ, ಯಾಕೆ ಅವರೆಲ್ಲ ಗಲಾಟೆ ಮಾಡ್ತಾ ಇದ್ದಾರೆ, ಒಬ್ರು ನೋಡಿದ್ರೆ ಆಗ್ತಾ ಇಲ್ಲ. ಒಟ್ಟಾರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಯಾರಿಗಾಗುತ್ತೆ, ಯಾರಿಗಾದ್ರೆ ಚೆನ್ನಾಗಿರುತ್ತೆ, ಯಾರು ಕೊಟ್ರೆ ಚೆನ್ನಾಗಿರುತ್ತೆ, ಸಂಪೂರ್ಣವಾಗಿ ಮಾಹಿತಿಯನ್ನ ನಮ್ಮ ಜೊತೆ ಹಂಚಿಕೊಂಡಂತ ಶ್ರೀಯುತ ಹಾಲುಂಗೂರು ಶಿವಣ್ಣ ಅವರು ಏನ್ ಹೇಳ್ತಾರೋ ನೋಡೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್, ಮುಳಬಾಗಿಲಿನಲ್ಲಿ ದಿವಂಗತ ನೀಲಕಂಠೇಗೌಡರು ಹೋದ್ಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ನಾಯಕತ್ವ ಕೊರತೆ ಇದೆ ಅಂತ ಜನ ಹೇಳ್ತಾ ಇದ್ದಾರೆ. ಸಾಲಾಗಿ ಚುನಾವಣೆ ಸೋಲ್ತಾ ಇದೆ. ಸೊ ಇತ್ತೀಚೆಗಷ್ಟೇ ಜನ ಈಗ ಪ್ರಚಾರ ಮಾಡ್ತಿರ್ತಕ್ಕಂಥದ್ದು ಈ ಏನು ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಅಧ್ಯಕ್ಷ ಹುದ್ದೆ ಖಾಲಿ ಇದೆ. ಸೊ ಇದಕ್ಕೆ ಎಲ್ಲೋ ಒಂದ್ ಕಡೆ ಹಾಲುಂಗೂರು ಶಿವಣ್ಣ ಹೆಸರು ಬರ್ತಾ ಇದೆ. ಇದು ನಿಜ? ನನಗೆ ಗೊತ್ತಿದ್ದಂಗೆ ನನಗೆ ಗೊತ್ತಿಲ್ಲ. ಯಾಕಂದರೆ ಇದು ಕಾಂಗ್ರೆಸ್ ಪಾರ್ಟಿ, ಇದಕ್ಕೆ ಹೈಕಮಾಂಡ್ ಇದೆ. ಹೈಕಮಾಂಡ್ ತೀರ್ಮಾನ ಅಂತಿಮ. ಮೊದಲಿಂದ ನಾನು ಕಾಂಗ್ರೆಸ್ ಪಾರ್ಟಿಯಲ್ಲಿ, ಹಂಗಾಗಿ ಜನ ಅಂದ್ಕೊಂಡಿರ್ಬೋದು, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಆದರೆ ಈ ತೀರ್ಮಾನ ತಗೊಳ್ಳೋದು ಕಾಂಗ್ರೆಸ್ ಹೈಕಮಾಂಡ್ ಪಾರ್ಟಿ. ಸರ್, ಕಾಂಗ್ರೆಸ್ನಲ್ಲಿ ಈಗ ಬ್ಲಾಕ್ ಕಾಂಗ್ರೆಸ್ ಪೋಸ್ಟ್ ಖಾಲಿ ಇದೆ. ಸೊ ಇನ್ನೇನು ಪಕ್ಷ ಗುರುತಿಸಿ ನಿಮ್ಗೆ ಕೊಟ್ಟರೆ ನೀವು ಅದನ್ನ ನಿಭಾಯಿಸ್ತೀರಾ ಸರ್? ಅಲ್ಲ, ಕಾಂಗ್ರೆಸ್ ಪಾರ್ಟಿ ಪಕ್ಷ ಖಾಲಿ ಇದೆ ಅಂತ ಕೊಟ್ಟರೆ ಅಂತಲ್ಲ, ನಿಭಾಯಿಸುವಷ್ಟು ಕೆಪಾಸಿಟಿ ಇದು ಹೈಕಮಾಂಡ್ ಏನಾದರೂ ಹೇಳಿದರೆ ಅದು ಮಾಡ್ಬೋದು. ಬಿಟ್ಟರೆ ನಿಭಾಯಿಸುವಷ್ಟು ಕೆಪಾಸಿಟಿ ಇದು ಹೈಕಮಾಂಡ್ ಏನಾದರೂ ಹೇಳಿದರೆ ಅದು ಮಾಡ್ಬೋದು. ಬಿಟ್ಟರೆ ಖಾಲಿ ಇದೆ ಬಂದು ಕೂತ್ಕೊ ಅಂತ ಹೇಳಿದ್ರೆ ಅದಕ್ಕೆ ದೇರ್ ಇಸ್ ದ ಮೀನಿಂಗ್ ಫಾರ್ ದ್ಯಾಟ್. ಅಲ್ಲ, ಈಗ ಜನ ಅದೇ ಅಂತ ಇರೋದು. ಹಾಲುಂಗೂರು ಶಿವಣ್ಣ ಅವರಿಗೆ ಯಾವುದು ಹುದ್ದೆ ಇವಾಗ ಇಲ್ಲ. ಸೊ ಅವರು ಹಿರಿಯರು, ಒಬ್ಬ MLA ಕ್ಯಾಂಡಿಡೇಟ್, ಅಂತವ್ರನ್ನ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದೆ. ಆವಾಗ ಯೋಚನೆ ಮಾಡ್ತೀನಿ, ಖಂಡಿತ. ನೀವು ರೆಡಿ ಇದ್ದೀರಾ? 100% ಯೋಚನೆ ಮಾಡ್ತೀನಿ. ಯಾಕಂದರೆ ನಾನು ಜನಗ ದೊಡ್ಡವನಲ್ಲ. ಜನಾಭಿಪ್ರಾಯ ತಿರಸ್ಕಾರವಾದಂಥ ಸ್ವಭಾವ ನನಗೆ ಬಂದಿಲ್ಲ. ಜನ ಹೇಳಿ ಹೈಕಮಾಂಡ್ ಸೂಚನೆ ಕೊಟ್ಟರೆ ಖಂಡಿತ ಆವತ್ತು ಯೋಚನೆ ಮಾಡ್ಬೋದು. ಸರ್, ಹಾಲುಂಗೂರು ಶಿವಣ್ಣರವರು ಹಾಲುಂಗೂರು ಶ್ರೀನಿವಾಸ್ ಅವರು ಇದ್ದಾಗ ಒಂದು ಹುಲಿ ಮರಿತಾರೆ, ಇಬ್ಬರು ಅಣ್ಣ ತಮ್ಮಂದಿರ ಇದ್ರು. ಸೊ ಎಲ್ಲೋ ಒಂದು ಕಡೆ ಪಕ್ಷವನ್ನ ಬಿಟ್ಟು ಕಾಂಗ್ರೆಸ್ ಬಂದ್ಬಿಟ್ರು. ಕಾಂಗ್ರೆಸ್ ಅಲ್ಲಿ ಸೀಮಿತವಾಗಿ ಇರ್ತೀರಾ ಅಥವಾ ಏನಾದ್ರು ಮತ್ತೆ JDS ಹೋಗ್ತೀರಾ ಸರ್? ಇಲ್ಲ, ನಾನು ಇದ್ದಿದ್ದು ಹಾಲುಂಗೂರು ಶ್ರೀನಿವಾಸ್ ಜೊತೆಯಲ್ಲಿ. ನನಗೆ ಈ ಪಾರ್ಟಿ ಹಂಗೆ ಇಂಪಾರ್ಟೆಂಟ್ ಅಲ್ಲ. ಹಾಲುಂಗೂರು ಶ್ರೀನಿವಾಸ್ ಜೊತೆ ಇದ್ದೆ ನಾನು. ಯಾಕಂದರೆ ನಮ್ಮ ಅಣ್ಣ ಎಲ್ಲಿದ್ದೆ ಅಲ್ಲಿದ್ದೆ. ಸೊ ಹಂಗಾಗಿ ಮತ್ತೆ ಹೋಗೋಕ್ಕೆ ಬರೋಕ್ಕೆ ಅಂತ ನಾನು ಪವರ್ಗೋಸ್ಕರ ಬಂದಿಲ್ಲ. ಯಾವತ್ತು ಹೋಗೋದು ಅಂದರೆ ಯಾವ ಬಸ್ ಓಡುತ್ತೆ ಆ ಬಸ್ ಹತ್ತುವಂಥವನಲ್ಲ ನಾನು ಪವರ್ಗೋಸ್ಕರ ಬರಬೇಕಾದ್ರೆ ಆವತ್ತು ಹೋಗ್ಬೋದಾಗಿತ್ತು. ಜನ ಅಭಿಪ್ರಾಯ ಇರಬೇಕು. ಜನ ಮೇಲೆ ನಂಬಿಕೆ ಇರುವಂಥ ಲೀಡರ್ ಇದ್ದಾಗ ಖಂಡಿತ ನಾವು ಜೊತೆ ಇಡ್ತೀನಿ. ಬಿಟ್ಟರೆ ಈ ಪಾರ್ಟಿ ಬೆಳಗ್ಗೆ ಒಂದು ಸಾಯಂಕಾಲ ಒಂದು ನನಗೆ ಅದ್ರ ಬಗ್ಗೆ ಗೊತ್ತೂ ಇಲ್ಲ,
ನಾನು ಆ ಕೆಲಸ ಮಾಡೂನೇ ಇಲ್ಲ. ಜನ ಏನಂತ ಇದ್ರೆ ಅಷ್ಟೊಂದು ಶಕ್ತಿಯುತ ಪಕ್ಷವನ್ನ ಬಿಟ್ಟು ಬಂದ್ಬಿಟ್ರು. ಸೊ ಹೆಸರು ಮಾಡಿರ್ತಕ್ಕಂಥ ಒಂದು ಇತಿಹಾಸ ಆಲಂಗೂರು ಶಿವಣ್ಣ ಶ್ರೀನಿವಾಸ್ ಅವರು. ಸೊ ವಿಧಾನಸೌಧವರೆಗೂ ಕೂಡ ಧ್ವನಿ ಎತ್ತಿರ್ತಕ್ಕಂಥ ಕ್ಷೇತ್ರ ಆಲಂಗೂರು. ಹೌದು. ಅಂತ ಕ್ಷೇತ್ರದಲ್ಲಿ ಹುಟ್ಟಿ JDS-ನೇ ಫುಲ್ ಬಿಟ್ಬಿಟ್ಟು ಕಾಂಗ್ರೆಸ್ಗೆ ಬಂದ್ಬಿಟ್ರಲ್ಲ, ಇವ್ರು ಇದೇನ ಶಾಶ್ವತ ಅನ್ನೋ ಜನರು ಒಂದು ಕನ್ಫ್ಯೂಸನ್ ಇದೆ. ಹಂಗಂತಲ್ಲ ಎಲ್ಲಿ ಗೊತ್ತಾ, ಕೆಟ್ಟ ಹೆಸರು ತರಿಸ್ಬೇಕು ಆಗೋ ತಗೊಂಡು ಆಚೆಗೆ ಬಂದರೆ ಅದಕ್ಕೆ ನೀವು ಹೇಳಿದ್ದು ಕರೆಕ್ಟ್ ಆಗಿದೆ. ನಾವು ಪಾರ್ಟಿನ ದೃಢವಾಗಿಟ್ಟು ಬಿಟ್ಟು ಬಂದಿದ್ದೀವಿ ಅಷ್ಟೇ. ಬಿಟ್ಟರೆ ಇಲ್ಲಿ ಬಂದೇನು ಅಲ್ಲೇನು ಜನತಾ ಪಾರ್ಟಿಯಲ್ಲಿ ಜನತಾದಳದಲ್ಲಿ ಕೆಟ್ಟ ಹೆಸರು ತಗೊಂಡು ಆಚೆಗೆ ಬಂದಿಲ್ವಲ್ಲ. ಇವತ್ತು ಅಷ್ಟೇ ನಾನು ಅಷ್ಟೇ ಆಲಂಗೂರು ಹುಡುಗಾನೆ, ಇವತ್ತು ನಾಳೆ ಬೆಳಗ್ಗೆ ನಾನು ಆಲಂಗೂರು ಹುಡುಗಾನೆ. ಅದಕ್ಕೆ ಅಲ್ಲಿ ಧಕ್ಕೆ ಬಿಡದೆ ಹೆಂಗೆ ನಡ್ಸ್ಕೊಂಡು ಹೋಗೋ ಜವಾಬ್ದಾರಿ ನಂದು ಇರ್ತಾ ಇದೆ ಅಷ್ಟೇ. ಬಿಟ್ಟರೆ ನಾವು 100% ಒಪ್ಕೊಳ್ತೀನಿ. ನಾವು ಕಟ್ಟಿರೋ ಪಾರ್ಟಿ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೈಕಮಾಂಡ್ ಕೇಳಬೇಕಾಗುತ್ತೆ. ಇವಾಗ ಇಟ್ ಇಸ್ ಟೂ ಲೇಟ್ ಟು ಆನ್ಸರ್ ಫಾರ್ ದಟ್. ಅದು ಮುಗಿದ ಕತೆ. ಅದ್ರ ಬಗ್ಗೆ ನಾವು ಮಾತಾಡೋಕ್ಕೆ ನಾಟ್ ರೆಡಿ ನಾವು. ಲಾಸ್ಟ್ ಟೈಮ್ ಕುಮಾರಸ್ವಾಮಿ ಅವ್ರ ಮನೆಗೆ ಬಂದಾಗ ನಾವು ಅವ್ರನ್ನ ಕೇಳಿದ್ವಿ ಒಂದು ಪ್ರಶ್ನೆ. ಅವ್ರು ಏನ್ ಹೇಳಿದ್ರು, ನಾವು ಯಾರು ಅವ್ರನ್ನ ಬೇರೆ ಪಕ್ಷಕ್ಕೆ ಹೋಗಿ ಅಂತ ಹೇಳಿ ಅವರೇ ತಾವೇ ಪಕ್ಷವನ್ನ ಬಿಟ್ಟು ಹೋಗಿರೋದು ಅಂತ ಹೇಳಿ ಅವ್ರನ್ನ ಮಾತು ಹೇಳಿದ್ರು. ಸೊ ಹೌದಾ, ಈ ರೀತಿ ಆಗಿದೆಯಾ? ಇಲ್ಲ, ಕುಮಾರಣ್ಣವರು ಆಲಂಗೂರು ಮನೆಗೆ MLA ಆಗಿ ಮುಂಚೆನೂ ಬಂದಿದ್ದರು, CM ಆದಮೇಲೆ ಬಂದಿದ್ದರು, ಮೊನ್ನೆನೂ ಬಂದಿದ್ದರು. ಅದೇನು ಫಸ್ಟ್ ಟೈಮ್ ಅಂತಲ್ಲ. ಪಾರ್ಟಿ ಯಾವ ಪಾರ್ಟಿ ಹೋಗು ಅಂತ ಹೇಳಲಿಕ್ಕೆ ಅವ್ರಿಗೆ ಪಾಪ ಹೇಳಿಲ್ಲ, ಆ ಮಾತೆಲ್ಲ ಸುಳ್ಳು. ಹಾಗಾದರೆ ಎಲ್ಲೋ ಸದ್ಯ ಅದೇ ಹೇಳಿದೆ ನಾನು, ಹಳೇ ಕತೆ ಮಾತಾಡೋಕ್ಕೆ ನಾಟ್ ರೆಡಿ. ಯಾಕಂದರೆ JDS-ಅಲ್ಲಿ ಕುಮಾರಣ್ಣವರು ಅಪ್ಪಾಜಿಯವರು ನಮ್ಗೆ ಇಂಪಾರ್ಟೆಂಟ್ ಆಗಿದ್ದರು. ಸೊ ಅವರು ಬೇಡ ಅಂದಾಗ ಮತ್ತೆ ಅಲ್ಲೇ ನಾವು ಮುರಿದು ಹೋದರೆ ಚೆನ್ನಾಗಿರೋಲ್ಲ. ಯಾಕಂದರೆ ಅಪ್ಪಾಜಿಯವರು ಸಹ ಬೇಡ ಅಂದಮೇಲೆ ಅಲ್ಲೇ ಗಿಟ್ಟಾಗಿ ಇಟ್ಕೊಳ್ಳೋಕ್ಕೆ ಚೆನ್ನಾಗಿರೋದು ಅಂತ ಆಚೆಗೆ ಬಂದೆ ಅಷ್ಟೇ ನಾನು. ದೇವೇಗೌಡರು ಹೌದು, ಅವರು ಬೇಡ ಅಂತ ಅಪ್ಪಾಜಿಯವರು ಚೇಂಜ್ ಮಾಡಿದ್ರು. ಹಂಗಾಗಿ ನಾನು ಆಚೆಗೆ ಬಂದೆ ಅಷ್ಟೆ. ನಾನು ಇದೇ ಆಸೆ ಪಟ್ಟು ಪವರ್ ಪಟ್ಟು ಇದಕ್ಕೆ ಪಟ್ಟು ನಾನು ರಾಜಕೀಯ ಮಾಡ್ತಾಯಿಲ್ಲ. ನನ್ನ ಕೈಲಿ ಆದಷ್ಟು ಪಬ್ಲಿಕ್ ಸರ್ವಿಸ್ ಮಾಡಬೇಕು. ಯಾವುದಾದ್ರು ಒಳ್ಳೆ ಹುಡುಗ ಬಂದರೆ ಅವ್ರಿಗೆ ಸಹಾಯ ಮಾಡಬೇಕು ಅಂತ ಮಾಡ್ತೀವಿ ಅಷ್ಟೇ. ಬಿಟ್ಟರೆ ಇದಕ್ಕೆ ಹೋಗ್ಬೇಕು ಅದಕ್ಕೆ ಹೋಗ್ಬೇಕು ಅಂತ ನಾನು ಓಡ್ತಾ ಇಲ್ವಲ್ಲಪ್ಪ. ಕಾಂಗ್ರೆಸ್ ಅಲ್ಲ. ಅದೇ ಇವತ್ತು ಮಾಮ ಕ್ಯಾಬಿನೆಟ್ ಮಿನಿಸ್ಟರ್ ಇದ್ದರು, ಅಣ್ಣ ಕ್ಯಾಬಿನೆಟ್ ಮಿನಿಸ್ಟರ್ ಇದ್ದರು. ನಾನು ಎಲ್ಲೇ ಆಗಲಿ ಗುರ್ಸ್ಕೊಂಡಿಲ್ಲ. ಒಂದು ಡೈರೆಕ್ಟರ್ ಆಗೋ ಒಂದು ಕಾಂಟ್ರಾಕ್ಟರ್ ಆಗೋ ಎಲ್ಲೂ ಇಲ್ವಲ್ಲ. ಸೊ ಹಂಗಂದ್ರೆ ನಾನು 5 ದಿವಸ ಅಣ್ಣನ ಕೆಲಸ ಮಾಡಿದೆ. ಇವಾಗ ಯಾವುದೋ ಒಬ್ಬ ಒಳ್ಳೆ ಹುಡುಗ ಬಂದಾಗ ಅವಾಗ ಕೆಲಸ ಮಾಡಬೇಕಂತ ನನ್ನ ಉದ್ದೇಶ. ಒಳ್ಳೆ ಹುಡುಗ ಅಂದರೆ ಜನಕ್ಕೆ ಸ್ಪಂದಿಸ್ಕೊಂಡು ಹೋಗಬೇಕು. ಯಾವುದೇ ವಿಧವಾದ ಈ ಆರೋಪ ಇಲ್ಲವಂಥ ಕ್ಯಾಂಡಿಡೇಟು ಬಂದಾಗ ಖಂಡಿತ ಮಾಡಬೇಕಂತ ನಾನು ಆಚೆಗೆ ಬಂದೆ ಅಷ್ಟೇ. ಯಾಕಂದರೆ ಗೊತ್ತು ಆಲಂಗೂರು ಶಿವಣ್ಣರವರು ಸಮಾಜ ಸೇವೆ ಸುಮಾರು ವರ್ಷಗಳಿಂದ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಅವರಲ್ಲಿ ಹಣ ಆಸ್ತಿ ಅಂತಸ್ತು ಎಲ್ಲ ಇದೆ. ಸೊ ಅವರೇ ಒಂದು ಪಕ್ಷವನ್ನು ಕಟ್ಟಿ ಈ ಕ್ಷೇತ್ರದಲ್ಲಿ ಶಾಸಕರು ಆಗ್ಬೋದಲ್ಲ ಅನ್ನೋದು ಜನಾಭಿಪ್ರಾಯ. ಈ ರೀತಿ ಏನಾದರೂ ನಿಮಗೆ ಥಾಟ್ ಇದೆಯಾ ಸರ್? ಪಾರ್ಟಿ ಕಟ್ಟಿ ನಿಂತ್ಕೊಳ್ಳೋದು ಅವೆಲ್ಲ ಏನು ಗೊತ್ತೇ ಅಂದರೆ ಅದು ಏನೋ ಮಾಡಬೇಕು ಅನ್ನೋದು. ಸಹಾಯ ಮಾಡಬೇಕು, MLA ಮಾಡಬೇಕಾಗಿಲ್ಲ. ನಾನು ಇವತ್ತು ಕಣ್ಣೊಂದು ಫ್ರೀಯಾಗಿ ಉಚಿತವಾಗಿ ಮಾಡ್ತಾಯಿದ್ದೀನಿ. 130 ಇವು ಮಾಡಿದ್ದೀವಿ, ಕ್ಯಾಂಪ್ಗಳು ಮಾಡಿದ್ದೀವಿ. ಅದನ್ನು MLA ಆಗಬೇಕಂತನ. ಮೊನ್ನೆ ನಾನು ಸುಮಾರು ಒಂದು ಗೋಶಾಲೆ ಮಾಡೋಕ್ಕೆ, ಓಲ್ಡ್ ಏಜ್ ಹೋಮ್ ಮಾಡೋಕ್ಕೆ ಸುಮಾರು 4 + 2 6 ಎಕರೆ ಜಮೀನು ಫ್ರೀಯಾಗಿ ಕೊಟ್ಟಿದ್ದೀನಿ. MLA ಆಗಬೇಕಂತಲ್ಲ. ಸೊ ನಾನು ಮುಳಬಾಗ ತಾಲೂಕಲ್ಲಿ ಹುಟ್ಟಿದ್ದೀನಿ. ನಮ್ಮ ಆಲಂಗೂರು ಫ್ಯಾಮಿಲಿಗೆ ಒಳ್ಳೆ ಹೆಸರು ಕೊಟ್ಟಿದ್ದೆ ಮುಳಬಾಗ ತಾಲೂಕು ಜನತೆ. ನಾನು ಇರೋದಕ್ಕೆ ನನ್ನ ಕೈಲಿ ಅದು ಸಹಾಯ ಮಾಡಿಬಿಟ್ಟು ಹೋಗ್ಬೇಕು. ಬಿಟ್ಟರೆ MLA ಆಗಬೇಕು, MP ಆಗಬೇಕು. ಜನ ಅಭಿಪ್ರಾಯ ಇದ್ದು ಆಶೀರ್ವಾದ ಮಾಡಿ ಅಂಥ ಅವಕಾಶ ಬಂದಾಗ ನೋಡೋಣ. ಅಭಿಪ್ರಾಯ ಇದ್ದು ಆಶೀರ್ವಾದ ಮಾಡಿ ಅಂಥ ಅವಕಾಶ ಬಂದಾಗ ನೋಡೋಣ. ಬಿಟ್ಟರೆ MLA ಆಗಬೇಕು ಇವೆಲ್ಲ ಮಾಡ್ತಾ ಇಲ್ಲ. ಒಟ್ಟಾರೆ ಸಕ್ರಿಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಗುರುಸ್ಕೊಂತೀರಿನ ಇದೀನಲ್ಲಪ್ಪ. ಸೊ ಮುಂಬರುವ ಚುನಾವಣೆಯಲ್ಲಿ ಆದಿನಾರಾಯಣ ಈ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೆಲ್ಬೋದು ಸರ್? 100% ಆದಿನಾರಾಯಣ ಗೆಲ್ಲೋದ ಸಂಶಯ ಏನಿಲ್ಲ. ಯಾಕಂದರೆ ಲಾಸ್ಟ್ ಟೈಮು ನಿಮ್ಗೆ ಗೊತ್ತಿರಲಿಲ್ಲ ಆದಿನಾರಾಯಣ ಅವರು ಸುಮಾರು 20 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಂಥ ವ್ಯಕ್ತಿ. ಆಮೇಲೆ ಮೊನ್ನೇನೂ ಅಷ್ಟೇ ಅದು ಸ್ವಲ್ಪ, ಯಾಕಂದರೆ ಲೇಟಾಗಿ ಅನೌನ್ಸ್ಮೆಂಟ್ ಆಯಿತು, ಜನ ಸ್ವಲ್ಪ ಗೊಂದಲ ಇತ್ತು. ಸೊ ಹಂಗಾಗಿ ಈಗ ಅದನ್ನು ಸೋತು ಬಿಟ್ಟರೆ ಈ ಸಲ ಜನಾಭಿಪ್ರಾಯ ಚೆನ್ನಾಗಿದೆ ಅಂತ ಅನಿಸುತ್ತೆ. ಯಾಕಂದರೆ ನೋಡ್ತಾ ಇದ್ದರೆ
ಇವಾಗ ಕಾರ್ಯಕ್ರಮಗೆಲ್ಲ ಒಂದೊಂದಾಗಿ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಎಕ್ಸಾಂಪಲ್ ತಿರುಗಿ ಸುಮಂಗ್ಲಿ ಭಾವ ಮಾಡ್ಕೊಂಡ್ಬಂದರು, ಅದಕ್ಕೆ ಮುಂಚೆ ಉದ್ಯೋಗ ಮೇಳ ಮಾಡ್ಕೊಂಡ್ಬಂತು. ತಿರುಗಿ ಸುಮಂಗ್ಲಿ ಭಾವ ಅದೇನೋ ಇದಕ್ಕೆ ಮಾಡಬೇಕು ಹೆಣ್ಮಕ್ಳಿಗೆ ಅಂತ. ಹಾಗಾದರೆ ಏನಿದೆ ನಾವು ಇದು ಮಾಡಿದ್ದೀವಲ್ಲ ಈ ಉದ್ಯೋಗ ಮೇಳ, ಎ ಪರ್ಮನೆಂಟ್ ಅಸೆಟ್ ಫಾರ್ ದಿ ಫ್ಯಾಮಿಲಿ. ಯಾರೋ ಒಬ್ಬ ಮಗಳು ಉದ್ಯೋಗ ತಗೊಂಡ್ರೆ ಆ ಮನೆ ಚೆನ್ನಾಗಿ ಆಗುತ್ತೆ ಉದ್ದೇಶದಲ್ಲಿ ಅದೆಲ್ಲ ಮಾಡ್ತಾ ಇದ್ದಾರೆ. ಫೈನಲ್ಲಾಗಿ ಜನ ಆಶೀರ್ವಾದ ಮಾಡಲೇಬೇಕು. ಎಲ್ಲೋ ಒಂದ್ ಕಡೆ ಮುಂಬರುವ ಚುನಾವಣೆಯಲ್ಲಿ ಆದಿನಾರಾಯಣಗೆ ಕಾಂಗ್ರೆಸ್ ಟಿಕೆಟ್ ತಪ್ಪುತ್ತೆ ಅಂತ ಜನ ಹೇಳ್ತಾ ಇದ್ದಾರೆ. ಈ ರೀತಿ ಏನಾದ್ರು ಆಗ್ಬೋದಾ? ಜನ ಹೇಳೋದು, ಜನ ಮಾತನಾಡೋಕ್ಕೆ ನಾನು ಆನ್ಸರ್ ಮಾಡೋಕ್ಕಾಗಲ್ಲ. ಯಾಕಂದರೆ ಜನ ಆಶೀರ್ವಾದ ಬೇಕು. ಹೇಳೋಕ್ಕಂದ್ರೆ ಇಂಪಾರ್ಟೆಂಟು ಬಿ ಫಾರಮ್ ಕೊಡೋದು ಕಾಂಗ್ರೆಸ್ ಪಾರ್ಟಿ, ಆಶೀರ್ವಾದ ಮಾತ್ರ ಮುಲ್ಬಾಗ ತಾಲೂಕು ಜನತೆ. ಜನ ಆಶೀರ್ವಾದ ಇಂಪಾರ್ಟೆಂಟು. ಜನ ಆಶೀರ್ವಾದ ಮಾಡಿ ಏನು ಮಾಡ್ಬೋದಲ್ಲ. ಯಾಕಂದ್ರೆ ಏನಾಗುತ್ತೆ, ಜನ ಆಶೀರ್ವಾದ ಮಾಡಿದಾಗ ಅದು ಯಾವುದೂ ಬರಲ್ಲ. ಜನ ಮುಂದೆ ಸುನಾಮಿ ಬಂದಂಗೆ ಜನನ ಒಂದು ತೀರ್ಮಾನ ತೊಗೊಂಡ್ಬಿಟ್ಟು ಈ ಆದಿನಾರಾಯಣ MLA ಮಾಡಲೇಬೇಕು ಅಂದರೆ ಅದು ಅಲ್ಲಿ ಪಾರ್ಟಿ ಕೌಂಟ್ ಆಗಲ್ಲ, ಜಾತಿ ಕೌಂಟ್ ಏನೂ ಕೌಂಟ್ ಆಗಲ್ಲ. ಅದು ಮುಲ್ಬಾಗ ತಾಲೂಕು ಜನತೆ ಮೊದಲಿಂದ ತೀರ್ಮಾನ ತೊಗೊಂಡು ಬರ್ತಾ ಇದ್ದಾರೆ. ಹಂಗಾಗಿ ನನ್ನ ಲೆಕ್ಕ ಪ್ರಕಾರ ಜನ ಆಶೀರ್ವಾದ ಮಾಡಬಹುದು ಅಂದ್ಕೊಂಡಿದ್ದೀನಿ. ಆಶೀರ್ವಾದ ಮಾಡಿದಾಗ ಆಟೋಮೆಟಿಕ್ MLA ಆಗ್ಬೋದು ಅಂತ ನಮ್ಮ ನಿರೀಕ್ಷೆಯಲ್ಲಿದ್ದೀವಿ. ಸೊ ಈಗ ಏನು ಪ್ರೆಸೆಂಟ್ ಶಾಸಕರು ಇದ್ದಾರೆ, JDS ಶಾಸಕರು, ಅವರೆಲ್ಲೋ ಒಂದ್ ಕಡೆ ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಬರ್ತಾರೆ ಅಂತೇಳಿ ಈಗ ಬೇವು ಶುರುವಾಗಿದೆ. ಈ ರೀತಿ ಏನಾದ್ರು ಆಗ್ಬೋದಾ ನಿಮ್ಮ ಪ್ರಕಾರ? ಇಲ್ಲ, ನನಗೆ ತಲುಗ ಮಟ್ಟಿಗೆ ಯಾವುದೋ ಫಂಕ್ಷನ್ ಸಿಕ್ಕಿದ್ರೆ ಮಾತಾಡಿದ್ವಿ ಬಿಟ್ಟರೆ ನನಗೇನು ಯಾವತ್ತೂ ನನಗೆ ಗೊತ್ತೂ ಇಲ್ಲ, ನನ್ನ ಬಗ್ಗೆ ಐಡಿಯಾನೂ ಇಲ್ಲ. ಬರ್ಬೋದು, ಇದು ಪ್ರಜಾಪ್ರಭುತ್ವ ಅಲ್ವಾ, ಎಲ್ಲಿ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಹೋಗ್ಬೋದು, ಅದಕ್ಕೇನಿದೆ, ಎರಡನೇ ಮಾತಿಲ್ಲ. ಆದರೆ ಅವ್ರ ಉದ್ದೇಶ ಅವ್ರ ಮನಸ್ಸು ಏನಿದೆ ನನಗೆ ಗೊತ್ತಾಗುತ್ತೆ ಅಲ್ವಾ, ಅದು ಅವನ್ನೇ ಕೇಳಬೇಕು. ಯಾಕಂದ್ರೆ ಅವ್ರು ಕೇಳಿದ್ರೆ ಕರೆಕ್ಟಾಗಿ ಆನ್ಸರ್ ಮಾಡ್ತಾರೆ. ಮೋಸ್ಟ್ಲಿ ಈಸ್ ರೈಟ್ ಪರ್ಸನ್ ಟು ಆನ್ಸರ್ ಯುವರ್ ಕ್ವಶನ್. ಕಾಂಗ್ರೆಸ್ ಅಲ್ಲಿರ್ತಕ್ಕಂಥ ನಾಯಕರು ಪ್ರಮುಖರೇ JDS ಇರ್ತಕ್ಕಂಥ ಶಾಸಕರ ಜೊತೆ ಕೈ ಜೋಡಿಸಿ ಮುಂಬರುವ ಚುನಾವಣೆಯಲ್ಲಿ ಟಿಕೆಟ್ಗೆ ಹರಸಾಹಸ ಪಡ್ತೀವಿ ಅಂತ ಹೇಳಿ ಮಾತು ನಡೀತಾ ಇದೆ ಅಂತ ಗಮನಕ್ಕೆ ಬಂದಿದೆ. ಈ ರೀತಿ ಆಗ್ಬೋದಾ? ನನಗೆ ಗೊತ್ತಪ್ಪ, ಎಲ್ಲರೂ ತಮ್ಮ ಗಮನಕ್ಕೆ ಏನಾದ್ರು ಬಂದಿದೆ ಸರ್? ಬಂದಿದ್ದೆ, ನಾನು ಹೇಳ್ತಾ ಇದ್ದೆ ಹೌದಪ್ಪ ಅಂತ. ಕೆಲವು ನಾಯಕರಿಂದ ಮನೇಲಿ ಕೂತ್ಕೊಂಡು ನಾನು ಕೇಳ್ಕೊಂಬಂದು ಬೇಕಾದ್ರೆ ಹೇಳ್ತೀನಿ ನೆಕ್ಸ್ಟು ಏನೋ ಬಂದಿದೆ ನಾವು ಸುಳ್ಳ ಅಂತ. ನನಗೆ ಗೊತ್ತಿಲ್ಲ. ಇದು ಪ್ರಜಾಪ್ರಭುತ್ವ ಏನು ಬೇಕಾದ್ರೆ ಆಗ್ಬೋದು, ಇದು ಪ್ರಜಾಪ್ರಭುತ್ವ ಏನು ಬೇಕಾದ್ರೆ ಆಗ್ಬೋದು, ಆಗದೆ ಇರ್ಬೋದು. ಅದು ನಾನು ನಂಬಿಕೆ ಇಲ್ಲ. ನೀನು ಹೇಳಿದೆ ಕೆಲವೊಂದು ನಾಯಕರು ಅಂತ, ಅವನ್ನೆಲ್ಲ ಗುರುತಿಸಿ ಅವ್ರು ಯಾವುದು ಫೋನ್ ನಂಬರ್ ಇದೆಯಲ್ಲಪ್ಪ, ನೀನು ಕೇಳ್ಕೊಂಬೇಡ, ಗೊತ್ತಾಗೋದು ನಿಜ ಸುಳ್ಳ ಅಂತ. ಥ್ಯಾಂಕ್ ಯು. ಸೊ ಒಟ್ಟಾರೆ ಈಗ ಆಲಂಗೂರು ಶಿವಣ್ಣ, ಆದಿನಾರಾಯಣ, ಸೊ ಕೆಲವರು ಮಾತ್ರ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಗುರುಸ್ಕೊಂತ ಇದ್ದಾರೆ, ಕೆಲವರು ದೂರ ಇದ್ದಾರೆ. ಕಾಂಗ್ರೆಸ್ ಅಲ್ಲಿ 2 ಬಣಗಳಿದೆ ಅಂತ ಹೇಳಿ ಜನ ಈಗ ಪ್ರಚಾರ ಮಾಡ್ತಾ ಇದ್ದಾರೆ. ಈ ರೀತಿ 2 ಬಣಗಳು ಇದೆ ಸರ್ ಕಾಂಗ್ರೆಸ್ ನಲ್ಲಿ? 100% ಎಲ್ಲೂ ಅಂತಿವಷ್ಟೇ, ಎಲ್ಲದರಲ್ಲೂ ಬಣಗಳಿರ್ಬೋದು. ಏನಾಗುತ್ತೆ ಅಂದರೆ ಲಾಸ್ಟಲ್ಲಿ ಈ ಸ್ಕೂಲಲ್ಲಿ ಗಂಟೆ ಕೊಟ್ಟು ಎಲ್ಲ ಬಂದ್ಬಿಡಲ್ವ, ಹಂಗೆ ಒಂದು ಸಲ ಬಿಫಾರ್ಮ್ ಕೊಟ್ಟರೆ ಎಲ್ಲ ಒಂದು ಕಡೆ ಬರೆದು ಕೂತ್ಕೊಂಡು ಕೆಲಸ ಮಾಡ್ತಾರೆ. ಕಾಂಗ್ರೆಸ್ ಇರ್ತಕ್ಕಂಥ ಪ್ರಮುಖ ಎಲ್ಲ ನಾಯಕರನ್ನ ಒಗ್ಗಟ್ಟಾಗಿ ಸೇರಿಸ್ಕೊಂಡು ಪಕ್ಷ ಹೋಗ್ತಾ ಇಲ್ಲ ಮುಳಬಾಗಿಲಲ್ಲಿ ಅಂತ ಜನ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಬಂದಿಲ್ಲ. ಮಾಹಿತಿ ಬಂದರೆ ಖಂಡಿತ ಅದನ್ನು ನಿಮ್ಮನ್ನು ಕಳಿಸಿ ಮಾತಾಡ್ತೀನಿ, ನಿಜ ಸುಳ್ಳ ಅಂತ. ಯಾಕಂದ್ರೆ ನನ್ನ ಗಮನಕ್ಕೆ ಬರಬೇಕಲ್ಲ. ಅಲ್ಲ, ಜನ ಇತ್ತೀಚೆಗೆ ಅದೊಂದು ಶುರು ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ನಾಯಕರಲ್ಲೇ ಭಿನ್ನಾಭಿಪ್ರಾಯಗಳಿದೆ, ಒಬ್ರು ನೋಡಿದ್ರೆ ಒಬ್ರು ಆಗ್ತಾ ಇಲ್ಲ. ಇಲ್ಲಿ ಕಾಂಗ್ರೆಸ್ನಲ್ಲಿ ನಾಯಕತ್ವ ಕೊರತೆ ಇದೆ, ಅದರಿಂದ ಸಾಲಾಗಿ ಚುನಾವಣೆ ಸೋಲ್ತಾ ಇದೆ. ಅದು ಏನಾಗಿದೆ ಅಂದರೆ ಮೊದಲು ಮೀಡಿಯಾ ಕಮ್ಮಿ ಇತ್ತು, ಇವಾಗ ಎಲ್ಲಂದು ಮೀಡಿಯಾ ಬಂದ್ಬಿಟ್ಟಿದೆ. ಎಲ್ಲದರಲ್ಲೂ ಇದೆ ಏನಪ್ಪ, ಎಲ್ಲ ಸಮಯ ಬಂದಾಗೆಲ್ಲ ಒಗ್ಗೂಡಿ ಒಬ್ಬ MLA ಮಾಡ್ಕೋಬೇಕು ಅಂತ ಅವ್ರಿಗೂ ಇಡ್ತಾರೆ. ಯಾಕಂದರೆ ಅವಾಗ ಲಾಸ್ಟ್ ಟೈಮ್ ಹೆಂಗೆ ಮಾಡ್ತಾರೆ, ಈ ಥರ ಹಂಗೆ ಇದೆ. ಹಂಗಾಗಿ ಯಾವ ಪಾರ್ಟಿಯಲ್ಲಿಲ್ಲ, ಎಲ್ಲದರಲ್ಲೂ ಇದೆ. ಥ್ರೋಟ್ ಸ್ಟೇಟ್ ಅಲ್ಲ, ಥ್ರೋಟ್ ಕಂಟ್ರಿ ಇದೆ, ಇದೇ ಗೊಂದಲ ಇದೆ. ಹಂಗಾಗಿ ಸರೋಗುತ್ತೆ. ಬೇಫಾದಮ್ ಬಂದು ಕ್ಯಾಂಡಿಡೇಟ್ ಅನೌನ್ಸ್ ಆದಾಗ ನನ್ನ ಲೆಕ್ಕ ಪ್ರಕಾರ ಒಗ್ಗೂಡಿ ಕೆಲಸ ಮಾಡ್ತಾರೆ ಅಂತ ನನ್ನ ಭಾವನೆ. ಎಲ್ಲೋ ಒಂದು ಕಡೆ ಆದಿನಾರಾಯಣ ಅವರು ಮುಳಬಾಗಿಲಿನ ಪ್ರಜೆಗಳಿಗೆ ಒಂದಷ್ಟು ಪರಿಚಯ ಕಡಿಮೆ ಇದ್ದಾರೆ. ಸೊ ಸರಿಯಾಗಿ ಜನರ ಹತ್ರ ಹೋಗಿ ಕೆಲವೊಂದು ವಿಷಯಗಳು, ಅವರ ಕಷ್ಟ ಸುಖಗಳು, ಕುಂದುಕೊರತೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಎಲ್ಲೋ ಒಂದೊಂದು ಕಾರ್ಯಕ್ರಮದಲ್ಲಿ ಕಾಣಿಸ್ತಾ ಇದ್ದಾರೆ ಅಂತ ಇದ್ದಾರೆ ಜನ. ಈ ರೀತಿ ಆಗ್ತಾ ಇದೆ ಸರ್? 100% ಇಲ್ಲ. ನೀವೇ ನೋಡಿ, ಕಾರ್ಯಕ್ರಮ ಮಾಡ್ತಾ ಇವಾಗ ಈಗ ದೀರ್ಘ ಸುಮಂಗಲಿ ಮಾಡಿಕೊಂಡು ಬರ್ತಾ ಇದ್ದಾರೆ, ಮೊನ್ನೆ ಇದು ಮಾಡಿದ್ದಾರೆ. ಇಲ್ಲಿ ಏನಾಗಿದೆ ಅಂದರೆ ಆದಿನಾರಾಯಣನಿಗೆ 3 ವರ್ಷ ಇದೆ. ಇವತ್ತಿಂದ ಓಡಿದ್ರೆ ಸುಸ್ತಾಗುತ್ತೆ, ನಡ್ಕೊಂಡು ಹೋಗ್ತಾ ಇದ್ದಾನೆ. ಯಾವುದೇ ಕಾರ್ಯಕ್ರಮ, ಮದುವೆ ಆಗ್ಬೋದು, ಏನೇ ಹೆಚ್ಚು ಕಮ್ಮಿ ಆಗೋದಾದ್ರು ಅಲ್ಲಿ ಬಂದು ಅಟೆಂಡ್ ಮಾಡಿ ಹೋಗ್ತಾ ಇರ್ತಾನೆ. ಹಂಗಾಗಿ
24 ಗಂಟೆ ಇದಕ್ಕೆ ಅಂದರೆ ಯಾವ್ದು ಇರೋಕ್ಕಾಗಲ್ಲ. ನಮ್ಮ ಐಡಿಯಾ ನ್ಯೂಸ್ ತಂಡ ಜೊತೆ ತಮ್ಮ ಅಭಿಪ್ರಾಯಗಳನ್ನ ಮತ್ತು ಕ್ಷೇತ್ರದ ಬಗ್ಗೆ ನಿಮ್ಮ ಆಸೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಂತ ತಮಗೆ ನಮ್ಮ ಐಡಿಯಾ ನ್ಯೂಸ್ ಕಡೆಯಿಂದ ಧನ್ಯವಾದ ಸರ್. ನಮಸ್ಕಾರ. ಚಿಕ್ಕರೆ ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಕ್ಯಾಮ್ರಾಮನ್ ಗೌತಮ್ ಜೊತೆ ಐಡಿಯಾ ಮಂಜು, ಐಡಿಯಾ ನ್ಯೂಸ್ ಮುಳುಬಾಗಿಲು.